ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಮುಖಂಡರಿಗೂ ನಮಸ್ಕರಿಸ್ತಾ, ಹಾಗೆ ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕರಿಸ್ತಾ, ವಿಶೇಷ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋ ಉದ್ದೇಶ ಇಷ್ಟೇ. ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆಯನ್ನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿ ಇದೇ ಫೆಬ್ರವರಿ 8ನೇ ತಾರೀಕು 8-9 ಜಾತ್ರೆ ನಡೆಯುತ್ತದೆ. ಈ ಒಂದು ಪತ್ರಿಕಾ ಮುಖಾಂತರ ಮೊನ್ನೆ ನಮ್ಮ ಗುರುಗಳು, ರಾಜ್ಯ ಮಟ್ಟದ ಗುರುಗಳಾದಂಥ ಪ್ರಸನ್ನ ಸ್ವಾಮೀಜಿಯವರು ಬಂದು ಎಲ್ಲ ನಮ್ಮ ಸಮಾಜದವರ ಮುಖಂಡರನ್ನೆಲ್ಲ ಕರೆದು ಆಹ್ವಾನ ನೀಡುತ್ತಾರೆ. ಹಾಗೆ ನಾವು ಈ ಒಂದು ಮುಲ್ಬಾಲ್ ತಾಲೂಕಿನ ಮಟ್ಟದ ಪ್ರತಿನಿಧಿಯಾಗಿರುತ್ತೇನೆ. ಹಾಗೆ ನಮ್ಮ ರಾಮಾಂಜಿ, ನಮ್ಮ ಸಂಘದ ಕಾರ್ಯದರ್ಶಿಗಳು, ಎಲ್ಲ ಬಂದಿರತಕ್ಕಂಥ ಎಲ್ಲ ಮುಖಂಡರ ಮುಖಾಂತರ ಈ ತಾಲೂಕಿನ ನಾಯಕ ಸಮಾಜದ ಮುಖಂಡರಿಗೆ ಮತ್ತು ಎಲ್ಲ ಸಮಾಜದ ಎಲ್ಲ ಮುಖಂಡರಿಗೂ ಮತ್ತು ಈ ಜನಾಂಗದ ಎಲ್ಲರಿಗೂ ಈ ವಾಲ್ಮೀಕಿ ಜಾತ್ರೆ ಮಹೋತ್ಸವವನ್ನು ಆಹ್ವಾನಿಸ್ತಾ, ಒಂದು ಬನ್ನಿ ನಮ್ಮ ಸಮಾಜದ ಎಲ್ಲ ಮುಖಂಡರನ್ನು ಕರೆತನ್ನು ಅನ್ನೋ ಮೂಲಕ ಎಲ್ಲರನ್ನು ಆಹ್ವಾನಿಸ್ತಾ ಇದ್ದೀವಿ. ಹಾಗೆ ಏನು 8ನೇ ತಾರೀಕು 9ನೇ ತಾರೀಕು ಜಾತ್ರೆ ನಡೆಯುತ್ತೆ. ಈ ಕರ್ನಾಟಕ ರಾಜ್ಯದಲ್ಲಿ 4ನೇಯ ಜನಸಂಖ್ಯೆ 4ನೇ ಸಮಾಜದಾಗಿದ್ದು, ಆ ನಮ್ಮ ಶಕ್ತಿಯನ್ನು ಒಂದು ರಾಜನಹಳ್ಳಿಯಲ್ಲಿ ಪ್ರದರ್ಶಿಸಬೇಕಂತ ಎಲ್ಲರೂ ನಾವು ನಮ್ಮ ಸಂಬಂಧಗಳನ್ನು ಒಕ್ಕೂಡಿಸ್ಕೋಬೇಕಂತ ಎಲ್ಲರೂ ನಮ್ಮ ಸಮಾಜದ ಎಲ್ಲ ನಾಯಕರ, ಎಲ್ಲ ಶಾಸಕರು ಮತ್ತು ಸಂಸದರು ಸಹ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದು, ನಾವೆಲ್ಲ ಹೋಗಿ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ಈ ತಾಲೂಕಿನ ನಾಯಕ ಸಮಾಜವನ್ನೆಲ್ಲರನ್ನು ವಾಲ್ಮೀಕಿ ಜಾತ್ರೆಗೆ ಆಹ್ವಾನಿಸ್ತಾ ಇದ್ದೀವಿ. ಸರ್, ನಾವು ಮ್ಯಾಕ್ಸಿಮಮ್ ಒಂದು 500 ಜನ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸರ್, ಖಂಡಿತ ಅವರು ಬರ್ತಾರೆ ಸರ್. ನಮ್ದಲ್ಲಿ ಏನು ಭೇದ ಭಾವನೆ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ಇದ್ದೀವಿ. ಸಮಾಜ ಏನೋ ಅವರ ಒಂದು ಅಭಿವೃದ್ಧಿ, ಬೇರೆ ಥರ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಅವ್ರು ಬಂದಿರ್ತಾರೆ. ಅದಕ್ಕೆ ನಾವೇನು ಅಭ್ಯಂತರ ಇಲ್ಲ, ನಾವೆಲ್ಲ ಒಟ್ಟಾಗಿದ್ದೀವಿ ಸರ್. ನಮಗೂ ಅವ್ರಿಗೇನು ಬೇರೆ ವೈಮನಸ್ಯ ಇಲ್ಲ, ಎಲ್ಲ ಒಟ್ಟಾಗಿದ್ದೀವಿ. ನಾಯಕ ಸಮಾಜ ಮುಲ್ಬಾಲ್ ತಾಲೂಕಿನಲ್ಲಿ ಒಗ್ಗಟ್ಟಾಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಂಘಟನೆ ಇರ್ಬೋದು ಸರ್, ಅಷ್ಟೇ. ನಾವೆಲ್ಲ ಒಗ್ಗಟ್ಟಾಗೇ ಇದ್ದೀವಿ. ಮಾಜಿ ಮುಖ್ಯಮಂತ್ರಿಗಳಾದಂತಹ HD ಕುಮಾರಸ್ವಾಮಿ ಅವರು ಮತ್ತು ಕೇಂದ್ರ ಸಚಿವರಾದಂತಹ ಅವ್ರನ್ನೂ ಆಹ್ವಾನ ನೀಡಿರ್ತಾರೆ. ಹಾಗೆ ನಮ್ಮ ರಾಜ್ಯ ಮಟ್ಟದ ವಾಲ್ಮೀಕಿ ಸಮುದಾಯದ ನಾಯಕರು ಏನಿದ್ದಾರೆ, ವಿಶೇಷವಾಗಿ ಶ್ರೀರಾಮುಲು ಇರ್ಬೋದು, ಮತ್ತು ಉಗ್ರಪ್ಪ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಮತ್ತು ರಾಜಣ್ಣ, ಇಂಥ ರಾಜ್ಯ ಮಟ್ಟದ ನಾಯಕರು ಗಣ್ಯರು ಭಾಗವಹಿಸಿದ್ದು, ಈ ಕಾರ್ಯಕ್ರಮ ಏನು ಆ ಒಂದು ಕಾರ್ಯಕ್ರಮ ಸುಮಾರು ಲಕ್ಷಾಂತರ ಜನರು ಭಾಗವಹಿಸಿ ಪ್ರತಿ ವರ್ಷನೂ ಭಾಗವಹಿಸ್ತಾರೆ. ಅದೇ ರೀತಿ ಈ ವರ್ಷನೂ ತಪ್ಪದೆ ಭಾಗವಹಿಸಬೇಕೆಂದು ನಮ್ಮ ಸ್ವಾಮೀಜಿಯವರು ಕೋಲಾರಕ್ಕೆ ಬಂದು ಹೋದ್ಸಲ ಪ್ರತಿ ತಾಲೂಕು ಬರ್ತಾ ಇದ್ರು. ಈ ಸಲ ಆರೋಗ್ಯ ದೃಷ್ಟಿಯಿಂದ ಬರೋಕ್ಕಾಗಲಿಲ್ಲ. ಜಿಲ್ಲಾ ಮಟ್ಟದಲ್ಲಿ ಬಂದು ಎಲ್ಲ ತಾಲೂಕುಗಳನ್ನು ಕರೆದು ಮುಖಂಡರಿಗೆ ಆಹ್ವಾನ ನೀಡಲು ಸೂಚಿಸಿರ್ತಾರೆ. ಅದೇ ನಾವು ಸಂದರ್ಭವಾಗಿ ನಾವು ನಮ್ಮ ತಾಲೂಕಿನ ಜನತೆಗೆ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಮತ್ತು ನಮ್ಮ ತಾಲೂಕಿನಲ್ಲಿ ನಮಗೆ ಏನು ಬೇಡಿಕೆಗಳಿತ್ತು, ವಾಲ್ಮೀಕಿ ಭವನದ ವಿಷಯ ನಮ್ಮ ತಹಶೀಲ್ದಾರ್ ಮೇಡಮ್ ಅವರು ಮತ್ತು ಸಾಮಾನ್ಯ ಶಾಸಕರು ಇದನ್ನು ಎಚ್ಚರಿಕೆಯನ್ನು ತಗೊಂಡ್ರೆ, ಯಾರು ಕೋರ್ಟಲ್ಲಿ ಯಾರು ಫಿರ್ಯಾದು ಮಾಡಿದ್ರು ಅವ್ರಿಗೆ ಯಾವುದೇ ದಾಖಲೆಗಳು ಇದುವರೆಗೂ ಇಲ್ಲ. ಏನಾದರೂ ಸೃಷ್ಟಿ ಹೊಸದಾಗಿ ಮಾಡಬೇಕು. ದಾಖಲೆಗಳಂತೂ ಸರ್ವೆಗೆ ಹೆಚ್ಚಾಗಲಿ, ಚೆಕ್ ಬಂದೇ ಆಗಲಿ ಅವ್ರಿಗೆ ದಾಖಲೆ ಇಲ್ಲ. ಆದ್ದರಿಂದ ಯಾಕೆ ಮೀನಾವೇಶ ವಾಲ್ಮೀಕಿ ಭವನ ಕಟ್ಟಡ ಕಟ್ಟದೆ ಮುಂದುವರಿಸ್ತಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಈ ಕ್ಷೇತ್ರದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಏನಿದ್ದಾರೆ, ಆ ಸಂಬಂಧಪಟ್ಟ ತಹಶೀಲ್ದಾರ್ ಅವರು ಮತ್ತು RI ಅವ್ರನ್ನ ಮತ್ತು ಸೆಕ್ರೆಟರಿ ಅವ್ರನ್ನ ಮತ್ತು ಸಮಾಜ ಕಲ್ಯಾಣ ಒಂದು ಸಭೆಯನ್ನು ಕರೆದು ನಮ್ಮ ಮುಖಂಡರುಗಳ ನೇತೃತ್ವದ ಸಭೆಯನ್ನು ಸೇರಿಸಿ ಚರ್ಚೆ ಮಾಡಿದ್ರೆ ವಾಲ್ಮೀಕಿ ಭವನ ಕಟ್ಟಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕೆಂದರೆ ಅವರೇ ಕೇಸ್ ಹಾಕಿ ಅವರೇ ವಾಪಸ್ ತಗೊಂಡಿದ್ದಾರೆ. ಒಂದು ಲ್ಯಾಜಿಕನ್ನು ಉಪಯೋಗಿಸಿ ಯಾವುದೋ ಒಂದು ಸರ್ವೆ ಕೆಚ್ಚನ್ನು ಸೇರಿಸ್ಬಿಟ್ಟು ವಾಪಸ್ ತಗೊಂಡಿದ್ದಾರೆ. ಅವ್ರ ಪರವಾಗಿನೂ
ಕೋರ್ಟಲ್ಲಿ ತೀರ್ಮಾನವಾಗಿಲ್ಲ. ದಾಖಲೆಗಳನ್ನು ನೋಡಿದ್ರೆ ನಮಗಿದೆ. ಆ ಒಂದು ವಾಲ್ಮೀಕಿ ಭವನವನ್ನು ಕಟ್ಟಿದ ಒಂದು ಕನಸಿನ ತಾಲೂಕಿನ ಜನತೆ ಸಮುದಾಯದ ಒಂದು ಕನಸು ವಾಲ್ಮೀಕಿ ಭವನ ಕಟ್ಟಬಹುದು ಈ ಶಾಸಕರ ನೇತೃತ್ವದಲ್ಲಿ ಅಂತ ಹೇಳ್ತಾ, ಮತ್ತೆ ವಿಶೇಷವಾಗಿ ನಮ್ಮ ಈ ಒಂದು ವಾಲ್ಮೀಕಿ ಜಾತ್ರೆ ಏನಿದೆ, ನಮ್ಮ ಸ್ವಾಮೀಜಿಯವರು ಅನೇಕ ವರ್ಷಗಳಿಂದ ಮೀಸಲಾತಿ ಒಂದು ವಿಷಯ ಒಂದು ಮನವಿಗಳನ್ನು ಮಾಡಿಕೊಂಡು ಧಣಿಗಳನ್ನು ಮಾಡಿಕೊಂಡು ಸರ್ಕಾರದ ಒಂದು ಶಿಫಾರಸನ್ನು ಕಟ್ಟಿದೆ. ನಮಗೆ ಒಂದು ಕೇಂದ್ರ ಸರ್ಕಾರ ಅದನ್ನು ಶೆಡ್ಯೂಲ್ 9ನಲ್ಲಿ ಸೇರಿಸಬೇಕಾಗುತ್ತೆ. ತಡವನ್ನು ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಮಗೆ. ಬೇರೆ ಸಮುದಾಯವನ್ನು ಒಂದೇ ದಿವಸದಲ್ಲಿ ಅವರಿಗೆ 2% ಇದ್ದನ್ನು 10%ಅನ್ನು ಮೀಸಲಾತಿ ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆ ಇದು ಈಡೇರಿಸಿಲ್ಲ ಅಂತ ಅನ್ಯಾಯ ಒಂದು ರೀತಿಯಲ್ಲಿ ನಮಗೆ ಆ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ. ಸ್ವಾಮೀಜಿಯವರು ಈ ಒಂದು ಜಾತ್ರೆಯಲ್ಲಿ ವಿಶೇಷವಾಗಿ ಈ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾರೆ. ಹಾಗೆ ನಮ್ಮ SP ಏನು ಪಟ್ಟಿಯಲ್ಲಿ ಒಳಗೊಂಡಿದೆ, SP ಪಟ್ಟಿ ಒಂದು ಪಟ್ಟಿಯಲನ್ನು ಒಳಗೊಂಡಿದೆ. ಹಾಗೆ ನಮಗೆ ಏನು ಡಾಕ್ಟರ್ BR ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿದೆ, ಹಕ್ಕುಗಳು ನಮಗೆ ಸರಿಯಾದ ರೀತಿಯಲ್ಲಿ ಇದುವರೆಗೂ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಈ ಒಂದು ಧ್ವನಿಯನ್ನು ನಮ್ಮ ಸ್ವಾಮೀಜಿಯವರು ಎತ್ತಿದ್ರೆ ಒಳ್ಳೆಯದು ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಈ ಒಂದು ವಾಲ್ಮೀಕಿ ಜಾತ್ರೆಗೆ ತಪ್ಪದೆ ಎಲ್ಲರೂ ತಾಲೂಕಿನ ನಮ್ಮ ಸಮುದಾಯರು ಭಾಗವಹಿಸಬೇಕಂತ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸುತ್ತೇನೆ. ಮಹರ್ಷಿ ವಾಲ್ಮೀಕಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ದಿನ ಮುಳಬಾಗಿಲು ತಾಲೂಕಲ್ಲಿ ವಿಡಿಯೋ ಮಿತ್ರರಲ್ಲಿ ನಾವು ಕರೆದು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಮುಖ್ಯ ವಿಷಯ ಏನಂದ್ರೆ, 8ನೇ ತಾರೀಕು ನಮ್ಮ ವಾಲ್ಮೀಕಿ ಜಾತ್ರೆ ಮಹೋತ್ಸವಕ್ಕೆ ನಮ್ಮ ತಾಲೂಕಿನ ಎಲ್ಲ ವಾಲ್ಮೀಕಿ ಕುಟುಂಬದವರು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಹಾಜರಾಗಬೇಕೆಂದು ಒಂದು ಮಾಧ್ಯಮದೊಂದಿಗೆ ನಾವು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಎಲ್ರಿಗೂ ಅದೇ ರೀತಿ ಬಂದಿರುವಂಥ ಪಾಂಪ್ಲೆಟು, ಬ್ಯಾನರು ಎಲ್ಲ ಕೊಟ್ಟಿದ್ದಾರೆ, ಕಳಿಸಿದ್ದಾರೆ. ನಮ್ಮ ಸೇವಾ ಸಂಘದ ಅಧ್ಯಕ್ಷರಾದಂಥ ಜಯಪ್ರಕಾಶನ್ ಅವರು, ಕಾರ್ಯದರ್ಶಿ ರಾಮಂಜನ್ ಅವರು, ಸಂಘ ನಮ್ಮದು. ನಾನೊಂದು ಮುಖ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ನಾವು ವಾಲ್ಮೀಕಿ ಕುಟುಂಬ ಅಂದರೆ ನಾವೆಲ್ಲ ಒಂದೇ, ಒಳ್ಳೆ ನಾಯಕ, ನಾವೆಲ್ಲ ವಾಲ್ಮೀಕಿ ನಾಯಕರೇ. ಕಾರಣಾಂತರದಿಂದ ಎಲ್ಲ ತಾಲೂಕಲ್ಲಿದ್ದಂಗೆ ಬೇರೆ ಬೇರೆ ಬಣ ಇರ್ಬೋದು, ಅವ್ರದ್ದು ಬೇರೆ ಬಣ ಅಂತ ನಾವು ಹೇಳ್ತಾ ಇಲ್ಲ. ನಾಳೆ ದಿನ ನಾವೆಲ್ಲ ಕುತ್ಕೊಂಡು ಮಾತಾಡಿ ನಾವೆಲ್ಲ ಒಂದಾಗ್ಬೋದು. ನಾವೆಲ್ಲ ಒಂದೇ, ನಾವೆಲ್ಲ ವಾಲ್ಮೀಕಿ ಸಂಘದವರೇ, ನಾವೆಲ್ಲ ವಾಲ್ಮೀಕಿ ನಾಯಕರೇ, ವಾಲ್ಮೀಕಿ ಕುಟುಂಬದವರೇ. ನಾನು ಅವರು ಎಲ್ರಿಗೂ ಹೇಳ್ತಾ ಇರೋದ್ರಲ್ಲಿ ಯಾವುದೇ ಒಂದು ಮತ ಭೇದ ಎಲ್ಲ ಬಿಟ್ಟು ಯಾವುದೇ ಒಂದು ನಮ್ಮ ಜಾತ್ರೆ ಮಹೋತ್ಸವಕ್ಕೆ ಎಲ್ಲರೂ ಆಗಮಿಸಿ, ಎಲ್ರಿಗೂ ತಿಳಿಸ್ತಾ ಇದ್ದೀವಿ, ಎಲ್ಲರೂ ಆಗಮಿಸಿ ನಮ್ಮ ಜಾತ್ರೆ ವಾಲ್ಮೀಕಿ ಜಾತ್ರೆ ಮಹೋತ್ಸವವನ್ನು ನಮ್ಮ ಗುರುಗಳಾದಂಥ ಪ್ರಸನ್ನಾನಂದ ಸ್ವಾಮಿ ಗುರುಗಳಂತ ಅವ್ರ ಕೈ ಬಲಪಡಿಸಬೇಕೆಂದು ನಮ್ಮ ತಾಲೂಕಿನ ಎಲ್ಲ ವಾಲ್ಮೀಕಿ ಕುಟುಂಬದಲ್ಲಿ ಕೋರುತ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ವಾಲ್ಮೀಕಿ ಜಾತ್ರೆಗೆ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಹೋಗಿ ಜಾತ್ರೆಯನ್ನು ಯಶಸ್ವಿ ಮಾಡಬೇಕಂತೂ ಕೋರುತ್ತೇನೆ.